ಕುಲ್ದೀಪ್ ಸರ್ ನಮಸ್ಕಾರ. ನಮಸ್ತೆ ಸರ್. ನೀವು ಸ್ಪಿನ್ನರ್ ಕುಲ್ದೀಪ್ ಅವ್ರ ರಿಲೇಟಿವ್? ಇಲ್ಲ, ನಾನು ಕ್ರಿಕೆಟ್ ನೋಡೋದೇ ಇಲ್ಲ. ಹೌದಾ? ಕುಲ್ದೀಪ್ ಕಾರ್ಯಪ್ಪ ಅವರೇ, Yes. ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿದವರು ಏನಂತಾರೆ ಅಂತ. ನನ್ಗೆ ಒಂದಿಷ್ಟು ಆ ಜರ್ನಿ ಬಗ್ಗೆ ಹೇಳ್ಬೇಕು ಅಂತ ಬಯಸ್ತೀನಿ. ಬಿಕಾಸ್ ಹೆಂಗ್ ಸ್ಟಾರ್ಟ್ ಆಯ್ತು, ಬಿಕಾಸ್ ನವೀನ್ ಶಂಕರ್ ಸರ್ ತುಂಬಾ ಕಡಿಮೆ ಮೂವೀಸ್ ಬರ್ತಾ ಇದೆ, ಅಂದ್ರೆ ತುಂಬಾ ಟೈಮ್ ತಗೊಂಡು ಸಿನಿಮಾಗಳು ಮಾಡ್ತಾ ಇದ್ದಾರೆ. ಅವ್ರನ್ನ ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಲ್ರಿಗೂ ಇಷ್ಟ ಆಗುತ್ತೆ. ಬಹುತೇಕ ಜನ ಕನ್ನಡಿಗರಿಗೆ ಅವ್ರ ಸಿನಿಮಾ ಬರುತ್ತೆ ಅಂದ್ರೆ ಒಂದು ಭರವಸೆ ಇದ್ದಂಗಿರುತ್ತೆ. ಸೊ ಯಾವ ತರದ ಕಥೆ ಮಾಡಿದಾರೆ ಅವ್ರಿಗೆ? ಕಥೆ ಇದು ನಾನು 2017ರಲ್ಲಿ ಒಂದು ವರ್ಷನ್ ಬರ್ಕೊಂಡಿದ್ದೆ. ಆ ಡ್ರಾಫ್ಟ್ ಬಂದು ಬೇರೆ ಏಜ್ ಗ್ರೂಪಿಗೆ ಇತ್ತು. ಒಂದು ಮಿಡಲ್ ಏಜ್ ಅಥವಾ ಮಿಡ್ ಲೈಫ್ ಕ್ರೈಸಿಸ್ ಅಲ್ಲಿರುವಂತ ಮನುಷ್ಯ, ಒಂದು 55 ಆಸ್ಪಾಸ್ ಅಲ್ಲಿರೋ ಮನುಷ್ಯನಿಗೆ ಕ್ರೈಸಿಸ್ ಬರುತ್ತೆ, ನನ್ನ ಜೀವನ ಇಷ್ಟ ನಾನು ಅನ್ಸಕ್ ಶುರು ಆಗುತ್ತೆ ಅನ್ನೋ ಥರದ ಕಥೆ ಇತ್ತು. ಆದ್ರೆ ಎರಡನೇ ಡ್ರಾಫ್ಟ್ ಬರ್ಕೋತಾ ನಾನು 2018-2019 ಅಷ್ಟರಲ್ಲಿ ಆ ಡ್ರಾಫ್ಟ್ ಮುಗಿಸ್ಕೊತಾ ಬಂದೆ. ಆಮೇಲೆ ಯಾರು ಇದಕ್ಕೆ ಸೂಕ್ತವಾಗಿರ್ಬೋದು ಅನ್ನೋಕೆ ನನ್ನ ಸ್ನೇಹಿತರು ದರ್ಶನ್ ಅಪೂರ್ವ ಅಂತ 6-5 ಅಲ್ಲಿ ಅವರು ಆಮೇಲೆ ನವೀನ್ ಸರ್ಗೆ ಇಲ್ಲ ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ಗುಲ್ಟು ನೋಡಿದೀರ? ನೋಡಿದೀನಿ. ಆಮೇಲೆ ನಾನು ಇನ್ನೊಬ್ರು ಡೈರೆಕ್ಟರ್ಗೆ ರೈಟರ್ ಆಗಿ ಹೋಗ್ತಾ ಇದ್ದೆ ಅದಕ್ಕೆ ಮುಂಚೆ. ಅವಾಗ ಅವ್ರು ನನಗೆ ತೋರ್ಸಿದ್ರು 2-3 ಸಲ. ಇವರು ಅಲ್ಲೇ ಕಾಫಿ ಕುಡಿಯೋಕೆ ಬರ್ಬೇಕಾದ್ರೆ ಮಾತಾಡ್ಸಿರ್ತಿಲ್ಲ, ನೋಡಿದ್ದೆ, ಅವ್ರನ್ನ ತೋರ್ಸಿದ್ರು. ಅವ್ರು ಫುಲ್ ಗೆಟಪ್ ಎಲ್ಲ ಇನ್ನು ಕೂದಲೆಲ್ಲ ಬಿಟ್ಕೊಂಡು, ನಾನು ಗುಲ್ಟು ಹೀರೋ ಈ ತರ ಯಾಕಿದ್ದಾರೆ ಆತರ, ಇಲ್ಲ ಯಾವ್ದೋ ಬೇರೆ ಫಿಲ್ಮ್ ಅಂತೆ ಅಂತ ಆಗಿತ್ತು. ಆಮೇಲೆ ಅದಾಗಿ ಸುಮಾರು ಒಂದು 1.5-2 ವರ್ಷ ಆದ್ಮೇಲೆ ನಾನು ನೋಡಿದವರು ಮಾಡ್ಬೇಕು ಅಂತ ಹೊರಟಾಗ ಯಾರು ಹೀರೋ ಅಂತ ನಾವು ನೋಡ್ಬೇಕಾದ್ರೆ ಸ್ವಲ್ಪ ಇಂಟೆನ್ಸ್ ಕ್ಯಾರೆಕ್ಟರ್ ಇತ್ತು. ಸೊ ಸಾಕಷ್ಟು ಹುಡುಕಿದ್ದಾಯ್ತು ನಾವು. ಒಂದ್ 2-3 ಜನ ಹತ್ರ ಮಾತುಕತೆ ಆಗಿ ಆಮೇಲೆ ನವೀನ್ ಸರ್ ಓಕೆ ರೀಡಿಂಗ್ ಕೊಡ್ಬೋದಾ ಅಂತ ಹೇಳಿದ್ರು. ನಂಗೆ ಬಹಳ ಇಷ್ಟ ಕತೆ. ನಂಗೆ ಎಷ್ಟೇ ಚಿಕ್ಕ ಕ್ಯಾರೆಕ್ಟರ್ ಇದ್ರು ಅವ್ರ ಕ್ಯಾರೆಕ್ಟರ್ ಫುಲ್ ಹೇಳಿ ನನಗೆ ಫುಲ್ ಅವ್ರಿಗೆ ಕತೆ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗ್ಬೇಕು. ಸೊ ದಟ್ ಅವರು ಇಡೀ ಕತೆಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು. ಫುಲ್ ನರೇಶನ್ ಅವ್ರ ಮನೆಗೆ ಹೋಗಿ ಕೊಟ್ಟ ಮೇಲೆ ಅವರು ನಂಗೆ ಸ್ವಲ್ಪ ಟೈಮ್ ಕೊಡ್ಬೋದಾ, ಅವರು 4 ದಿನದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು 10 ದಿನ ಆದ್ರೂ ಫೋನ್ ಬಂದಿಲ್ಲ. ನಾನು ಫಾಲೋ ಅಪ್ ಮಾಡ್ತೀನಿ, ಇಲ್ಲ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡಿ ಅಂತ. ಬಿಕಾಸ್ ನಿಮ್ಗೆ ನೀವೇ ಹೇಳೋದು ಅವರು ಸ್ವಲ್ಪ ಚೂಸಿ, ವಿಚ್ ಇಸ್ ಗುಡ್. ಆಮೇಲೆ ಅದೊಂದು ಇಂಟ್ರೋಸ್ಪೆಕ್ಷನ್ ಮಾಡಿಕ್ ಬರೀ ಹೋಗುತ್ತೆ. ಓಕೆ ಅವ್ರು ತಗೊಂಡ್ರು ಅಂದ್ರೆ ಚೆನ್ನಾಗಿದೆ ಅಂತ, ತಗೊಂಡಿಲ್ಲ ಅಂದ್ರೆ ಇವಾಗ ನಾನು ಏನ್ ಮಾಡ್ಲಿ, ಅವಾಗ ನಾನ್ ಚೆನ್ನಾಗ್ ಬರ್ದಿಲ್ವಾ ಅಂತ. ಬಟ್ ಆಮೇಲೆ ಇನ್ನೊಬ್ರು ಸ್ನೇಹಿತರದ್ದು ಮದ್ವೆನಲ್ಲಿ ಸಿಕ್ಕಿದಾಗ್ಲೂ ಮಾತಾಡಿ, ಇಲ್ಲ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ. ಆಮೇಲೆ ಸಿಕ್ಕಿ ಮತ್ತೆ ಮಾತಾಡಿ, ಎಲ್ಲ ನನ್ಗೆ ಇಷ್ಟ ಆಯ್ತು ಕ್ಯಾರೆಕ್ಟರ್ ಅಪ್ರೋಚ್ ಏನಿದೆ, ಮತ್ತೆ ಬ್ಯಾಕ್ ಅಂಡ್ ಫೋರ್ತ್ ಮಾತಾಡ್ಕೊಂಡು ಅವರು ಕ್ಯಾರೆಕ್ಟರ್ನ ಹೇಗ್ ನೋಡ್ತಿದ್ದಾರೆ, ನಾನು ಬರ್ದಿರೋದು ಹೇಗ್ ನಂದೊಂದು ಇರುತ್ತೆ ಬರೀಬೇಕಾದ್ರೆ ಅವ್ರು ಅದನ್ನ ಹೇಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ಸಾಕಷ್ಟು ಪ್ರೀ ಪ್ರೊಡಕ್ಷನ್ ನಡೀತು. ಅವ್ರ ಜೊತೆನೂ ಅಷ್ಟೇ, ಅಪೂರ್ವ ಅವ್ರ ಜೊತೆನೂ ಅಷ್ಟೇ, ಇವ್ರ ಜೊತೆ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿತ್ತು. ಅಂದ್ರೆ ಈಗ ಆ ಕ್ಯಾರೆಕ್ಟರ್ ಏನಿದೆ ಸಿದ್ಧಾರ್ಥ ದೇವಯ್ಯ ಅನ್ನೋದು, ಅದ್ ನೋಡ್ತಾ ಇದ್ರೆ ಒಬ್ಬ ತುಂಬಾ ಯಂಗ್ ಹುಡುಗ, ಅಟ್ ದ ಸೇಮ್ ಟೈಮ್ ಅವನ ಜೀವನದಲ್ಲಿ ಎಲ್ಲಾ ಅನುಭವ ಆಗಿರೋಂತರ ಕಾಣ್ತಿರ್ತಾನೆ. ಅಂದ್ರೆ ತುಂಬಾ ಆಲೋಚನೆಗಳು ಮನಸ್ಸಲ್ಲಿರುತ್ತೆ, ಅವನಲ್ಲಿ ಒಂದು ಗೊಂದಲ ಇದೆ ಅನ್ನೋ ತರ ಕಾಣ್ತಿರ್ತಾನೆ. ಏನೋ ಜೀವನದ ಹುಡುಕಾಟದ ದಾರಿಲಿ ಹೋಗ್ತಿದ್ದಾನೆ ಅನ್ಸುತ್ತೆ. ಏನಿದೆ ಎಕ್ಸಾಕ್ಟ್ಲಿ ಅಂತ? ಅಲ್ಲ, ನೀವ್ ಹೇಳಿದ್ದೆಲ್ಲ ಇದೆ. ಅಂದ್ರೆ ಏನಾಗುತ್ತೆ, ನಾವು ಯಾವಾಗ ಒಂದು ಫ್ರೀ ಟ್ರಯಲ್ ಅಂತ ಇರುತ್ತೆ, ನಾವು ಗೇಮ್ಸ್ ಆಡ್ಬೇಕಾದ್ರೆ ಫ್ರೀ ಟ್ರಯಲ್ ವರ್ಷನ್ ಅಂತ ನಾನ್ ನೋಡೋದು ಹೇಗೆ ಅಂತಂದ್ರೆ, ನಾವು ಕಾಲೇಜ್ ಮುಗಿಸಿ 1 ವರ್ಷ ಕೆಲ್ಸಕ್ಕೆ ಹೋದ್ಮೇಲೂ 1 ವರ್ಷ ನಮ್ಮ ಮೇಲೆ ಅಷ್ಟು ಸೊಸೈಟಲ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸಮಾಜಕ್ಕೆ ನಮ್ಮ ಮೇಲೆ ಏನೊಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇವ್ರೇನೋ ಮಾಡ್ತಾನೆ ಅಂತ ಬರೋದಿಲ್ಲ. ನಾವು ಆಕ್ಟಿವ್ ಪಾರ್ಟಿಸಿಪೇಟ್ ಆಗ್ತಾ ಹೋಗ್ತೀವಿ ಸ್ವಲ್ಪ ವರ್ಷದಲ್ಲೇನೆ. ಅವಾಗ ಸೊಸೈಟಿ ಕೇಳಕ್ ಶುರು ಮಾಡುತ್ತೆ, ಏನು ಸಂಬಳ ಹೆಂಗೆ, ಏನ್ ನಿಮ್ ಮಗ ಮದ್ವೆ ಮಾಡಲ್ವಾ, ಅಯ್ಯೋ ನೋಡಿ ನಮ್ ಮಗನ್ ಕೇಳಕ್ ಕೆಲ್ಸ ಬೇಕಾ, ಕೊಡಿಸ್ತೀನಿ, ಕರ್ತವ್ಯ ಮಗ, ಹೌದಾ ಬೇರೆ ಜಾತಿಯವ್ರು ಹೋಯ್ತು. ನಾವ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಆದಾಗ ನಾವ್ ಏನೇ ಹೆಜ್ಜೆ ಇಡಕ್ಕೂ ನೋಡಿದವ್ರು ಏನಂತಾರ ಹಂಗ್ ಮಾಡ್ಬೇಡ ಅಂದ್ಬಿಡ್ತಾರೆ. ಸೊ ದಟ್ ಈಸ್ ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್. ಅವ್ನಿಗೆ ನೋಡಿದವ್ರು ಏನಂತಾರೆ ಅನ್ಸ್ಕೊಂಡು ಏನಿದ್ ಹಿಂಗಿದೆ ಲೈಫ್, ಅದನ್ನ ತಡ್ಕೊಳಕ್ ಆಗದಲ್ಲೇ ಅದರಿಂದ ಸ್ನ್ಯಾಪ್ ಆಗುವಂತ ಒಂದು ಮೊಮೆಂಟ್. ಅಂದ್ರೆ ಇವರು ನಿಮ್ಮ ಒಂದು ಸಿದ್ಧಾರ್ಥ ಅನ್ನುವಂತ ಪಾತ್ರ ಏನಿದೆ ಅದನ್ನ ಡೆಫಿನೆಟ್ಲಿ ಎನ್ಹಾನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಸ್ಕ್ರೀನ್ ಅಲ್ಲಿ. ಹೆಂಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ, ಅವ್ರ ಆಕ್ಟಿಂಗ್ ಬಗ್ಗೆ? ಇಲ್ಲ, ಡೆಫಿನೆಟ್ಲಿ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಹಿಮ್. ಏನಾಗುತ್ತೆ, ನಾನು BTS ಆಮೇಲೆ ಮಾಡಿದ್ದು, ಫಸ್ಟ್ ನೋಡಿದವರು ಮಾಡ್ಕೊಂಡಿದ್ದು. ನಾನು ಅದಕ್ಕೆ ಮುಂಚೆ ಒಂದಷ್ಟು ಆರ್ಟ್ಸ್ ಮತ್ತೆ ಡಾಕ್ಯುಮೆಂಟರೀಸ್ ಮಾಡ್ಕೊಂಡಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಇಂಡಿಪೆಂಡೆಂಟ್ ಆಗಿ ಈ ಲೆಂತ್ ಅಲ್ಲಿ, ಈ ಡ್ಯೂರೇಷನ್ ಅಲ್ಲಿ ನಾನು ಡೈರೆಕ್ಟ್ ಮಾಡಿದ್ದಿಲ್ಲ. ಒಂದು 2 ಅವರ್ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಅಂತ ಟೈಮಲ್ಲಿ ಅವ್ರ ಜೊತೆ ಬ್ಯಾಕ್ ಅಂಡ್ ಫೋರ್ತ್. ಆಮೇಲೆ ಇನ್ನೊಂದ್ ಸ್ವಲ್ಪ ಏನಾಗುತ್ತೆ, ಕೆಲವೊಂದ್ಸಲ ಬೇರೆಯವ್ರಾಗಿರೋ ಅಫೆಂಡ್ ಆಗ್ಬಿಟ್ಟಿರೋರು, ಸರ್ ರಿಹರ್ಸಲ್ ಮಾಡೋಣ ಅಂದ್ರೆ ನನಗಾಗಿದೆ ಇದಕ್ಕೆ ಮುಂಚೆ. ರಿಹರ್ಸ್ ಮಾಡೋ ಅಂತ ಕೇಳಿದ ತಕ್ಷಣ ಕೆಲವ್ರು ಆಕ್ಟರ್ಸ್ ರಿಹರ್ಸ್ ನನಗ ಆಕ್ಟಿಂಗ್ ಬರಲ್ಲ ಅಂತ. ಹೊಸಬ್ರ ಅಥವಾ
ತುಂಬಾ ಹಳಬ್ರು ಆಕ್ಚುಲಿ ಖುಷಿ ಪಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಪದ್ಮಾವತಿ ರಾವ್ ಮೇಡಮ್, ಅವರು ಗೀತಾ ಸಿನಿಮಾ, ಶಂಕರ್ನಾಗ್ ಅವ್ರ ಜೊತೆ, ಆಮೇಲೆ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ವರ್ಕ್ ಮಾಡಿದವರು. ಇವಾಗ ಹಿಂದಿನಲ್ಲಿ ಸಾಕಷ್ಟು ಸಂಜಯ್ ಲೀಲಾ ಬನ್ಸಾಲಿ ಜೊತೆ ಕೆಲಸ ಮಾಡಿದವರು. ಅಷ್ಟು ಎಕ್ಸ್ಪೀರಿಯನ್ಸ್ಡ್ ನಟಿ, ಥಿಯೇಟರ್ ಅಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅವರು ಅಷ್ಟೇ, ಮೇಡಮ್ ರಿಹರ್ಸಲ್ ಇದೆ ಅಂತ, ಯಾ ಟೆಲ್ ಮಿ 2 days ವಿಲ್ ರಿಹರ್ಸ್ ಅಂತಲ್ಲ, ಅವ್ರಿಗೆ ಖುಷಿ ರಿಹರ್ಸಲ್. ಕೆಲವರು ನನಗೆ ಅಫೆಂಡ್ ಆಗಿರೋದು ಈ ಸಿನಿಮಾದಲ್ಲಿ ಒಂದಷ್ಟು ಜನ ಥ್ರೂ ಔಟ್ ಈ ಸಿನಿಮಾ ಆ ಸಿನಿಮಾ ಅಂತಲ್ಲ, ಆರ್ಟ್ಸ್ ಅಲ್ಲೂ ಕೆಲವರು ಇದು ಮಾಡ್ತಾರೆ, ಅದಕ್ಕೆ ಸಪರೇಟ್ ಡೇಟ್ ಅಂತ ಅಫೆಂಡ್ ಆಗೋದು ಡೇಟ್ ಕೊಡೋದಕ್ಕಿಂತ. ನನಗೆ ಆಕ್ಟಿಂಗ್ ಬರಲ್ಲ ಅಂತ ಕೇಳ್ಬಿಡ್ತಾರೆ. ನನ್ಗೆ ಆಕ್ಟಿಂಗ್ ಬರಲ್ಲ ಅಂತ ಹೇಳ್ತಿಲ್ಲ, ಈ ಪಾತ್ರಕ್ಕೆ ಇಬ್ರು ಒಂದು ಟ್ಯೂನಿಗೆ ಬರೋಣ, ಸೊ ಸೆಟ್ಟಿಗೆ ಹೋದಾಗ ಏನ್ ಮಾಡೋದು ಅಂತ ಕೇಳೋ ಅವಶ್ಯಕತೆ ಇರಲ್ಲ, ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ನನಗೆ ಅದು ಇಲ್ಲಿ ಪ್ರಮೇಯನೇ ಬರ್ಲಿಲ್ಲ. ಆಲ್ಮೋಸ್ಟ್ ನವೀನ್ ಶಂಕರ್ ಅವ್ರು ಇರ್ಲಿ, ಅಪೂರ್ವ ಭಾರದ್ವಾಜ್ ಅವ್ರು ಇರ್ಲಿ, ಪದ್ಮಾವತಿ ರಾವ್ ಮೇಡಮ್ ಇರ್ಲಿ, ಎಸ್ಪೆಷಲಿ ನವೀನ್ ಅವರು, ಬಿಕಾಸ್ ಥ್ರೂ ಔಟ್ ದ ಫಿಲ್ಮ್ ಅವರೇ ಇರೋ ಕಾರಣ ಎಲ್ಲೂ ನನ್ಗೆ ಅವರು ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ವಿ. ಬರೀ ನಾನ್ ಬರ್ದಿರೋ ಕ್ಯಾರೆಕ್ಟರ್ ಅಲ್ದಲೆ ಅವರು ಅದಕ್ಕೆ ಬ್ಯಾಕ್ ಸ್ಟೋರಿಗಳನ್ನ ಬರ್ಕೊಂಡು ನನ್ಗೆ ಹೇಳೋರು, ನನ್ನ ಕ್ಯಾರೆಕ್ಟರ್ಗೆ ಈ ತರ ಆಗಿತ್ತು ಇದಕ್ ಮುಂಚೆ, ಅದಕ್ಕೆ ಈ ತರ ರಿಯಾಕ್ಟ್ ಮಾಡ್ತಾನೆ ನಾನ್ ಅನ್ಕೋತಾ ಇದ್ದೀನಿ, ಇದು ಕರೆಕ್ಟಾ, ಈ ಅಪ್ರೋಚ್ ಕರೆಕ್ಟಾ, ಅದ್ ಹಿಂಗಾಗಿರ್ಬೋದಲ್ಲ ಅಂತ ನಾವು. ಸೊ ದಟ್ ಅವ್ರು ಮಾಡೋ ಪ್ರತಿ ಎಕ್ಸ್ಪ್ರೆಷನ್ಗೂ ಅದ್ ನಾವು ಸ್ಕ್ರೀನ್ ಮೇಲೆ ಹೇಳಿಲ್ಲ ಅಂದ್ರೂ ಒಂದು ಅರ್ಥ ಇರುತ್ತೆ, ಹಿಂಗಾಗಿರ್ಬಹುದು ಅನ್ನೋದಕ್ಕೆ. ಸೊ ಆ ರೀತಿ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಫಿಸಿಕಲಿ ಆಲ್ಸೋ ತುಂಬಾ, ನೀವು ನಾಡಿದ್ದು ಟ್ರೈಲರ್ ಅಲ್ಲಿ ನೋಡ್ತೀರಾ, ಅವ್ರದೊಂದು ಎಕ್ಸ್ಟ್ರೀಮ್ ಟ್ರಾನ್ಸ್ಫಾರ್ಮೇಶನ್ ಇದೆ. ಆ ಕ್ಯಾರೆಕ್ಟರ್ ಬೇಕಿತ್ತು ಅಂತ ಹೇಳಿ ತುಂಬಾ ಲೀನ್ ಕಾಣ್ತಿದ್ದಾರೆ. ಹೌದು. ಹೊಯ್ಸಳ ಇದಾದ್ಮೇಲೆ ಹೊಯ್ಸಳಕ್ಕೆ ಹೋಗ್ಬೇಕಿತ್ತು ಅವರು. ಸೊ ಅಲ್ಲಿ ತೀರಾ ಬಲ್ಕ್, ಹೊಯ್ಸಳ ಮತ್ತೆ ಸಲಾರಲ್ಲಿ ತೀರಾ ಬಲ್ಕ್ ಆಗಿ ಕಾಣಿಸ್ಬೇಕಿತ್ತು. ಅದು ಐ ಥಿಂಕ್ ಇವರು ಡಾಲಿ ಧನಂಜಯ ಅವ್ರು ಹೇಳಿದ್ರು ಅನ್ಸುತ್ತೆ, ಯಾಕೆ ಸಣ್ಣ ಆಗಿದೆ ಅಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಮೆನ್ಷನ್ ಮಾಡಿದ್ರು. ಹಾಗೆ ಮೆಂಟಲಿ ಫಿಸಿಕಲಿ ಸಾಕಷ್ಟು ವರ್ಕ್ ಮಾಡಿರೋದಿದೆ ಅವರು. ನಾನು ಟೀಸರ್ ಅಲ್ಲಿ ಫಸ್ಟ್ ಬರುವಂತ ಡೈಲಾಗೆ, ಅಮ್ಮ ಅಂದ ತಕ್ಷಣ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಂತ ಬರ್ತಾರೆ, ಬಟ್ ಅಮ್ಮ ನಾನು ಇನ್ನೂ ಬದುಕಿದ್ದೀನಿ ಅಂತ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಆ ಒಂದು ಗೊಂದಲ ಬರುತ್ತೆ, ಬದುಕಿದಾನೆ ಅಂದ್ರೆ ಜೀವನನೇ ಎಲ್ಲ ತೊರೆದು ಹೋಗಿದಾನ ಈ ಮನುಷ್ಯ, ಅಥವಾ ಅವ್ರೆಲ್ಲರೂ ಬಿಟ್ಟು ದೂರ ಹೋಗಿ ಇದಾನ ಅಂತ ಅನ್ಸುತ್ತೆ. ಇರ್ಬೋದಲ್ಲ, ಅಂದ್ರೆ ದೂರ ಹೋಗೋದ್ರಲ್ಲಿ ಇದೆ. ದೂರ ಹೋಗೋದು ಅಂದ್ರೆ ನಾನು ಎಲ್ಲಾನು ಎರಡು ರೀತಿನಲ್ಲಿ ನೋಡ್ತೀನಿ. ಒಂದು, ನಾವು ದೈಹಿಕವಾಗಿ ದೂರ ಹೋಗೋದಿರುತ್ತೆ. ನಾನು ಬೆಂಗಳೂರಲ್ಲಿ ತಾಯಿನ ಬಿಟ್ಬಿಟ್ಟು ನಾನೆಲ್ಲೋ ದುಬೈ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಅಂದ್ರೆ ಒಂದು. ಇಲ್ಲಾಂದ್ರೆ ನಾನು ನನ್ನ ತಾಯಿ ಜೊತೆ ನನ್ನ ಮನೆಯಲ್ಲೇ ಇರ್ಬೋದು, ನಾನು ತಿಂಗಳನ್ಗಟ್ಲೆ ಮಾತಾಡದಲ್ಲೇ ಇರ್ಬೋದು, ಅಥವಾ ಮೌಖಿಕವಾಗಿ ಮಾತಾಡಿದ್ರು ಅದಕ್ಕೇನು ಅರ್ಥನೇ ಇಲ್ದಲ್ಲೇ ಇರ್ಬೋದು. ನಾನು ಮಾನಸಿಕವಾಗಿ ಎಲ್ಲೋ ಹೋಗ್ಬಿಟ್ಟಿದ್ದೀನಿ, ದೂರ ಹೋಗ್ಬಿಟ್ಟಿದ್ದೀನಿ. ಸಂಬಂಧಿಕರು, ತಾಯಿ ಅನ್ನೋ ಒಂದು ಸಂಬಂಧ ಇರ್ಬೋದು, ಸ್ನೇಹಿತರು ಇರ್ಬೋದು. ಎಷ್ಟೊಂದ್ಸಲ ನನ್ಗೆ ಆಗಿದೆ, ಎಷ್ಟೊಂದ್ಸಲ ಸ್ನೇಹಿತರು ಅಂತ ಕೆಲವ್ರ ಜೊತೆ ಕೂತಾಗ ನಾನು ಅವರಿಂದ ಸಾಕಷ್ಟು ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ನನ್ ಥಾಟ್ಸ್ ಅಲ್ಲಿ ನಾನು ಬೇರೆ ಏನೋ ಯೋಚನೆ ಮಾಡ್ತೀನಿ ಅಂತಲ್ಲ, ಇವ್ರು ನನ್ನ ಸ್ನೇಹಿತರೆ ಅಲ್ಲ ಅಂತ ಅನ್ಸಿರೋದಿದೆ ಕೂತಾಗ. ಸೊ ಫಿಸಿಕಲಿ ಅವ್ರ ಜೊತೆ ಕೂತಿರ್ತೀವಿ. ಸೊ ನೀವ್ ಕೇಳ್ದಾಗೆ ತಾಯಿಯಿಂದ ಇವ್ರು ದೂರ ಹೋಗಿದಾರ ಅಂದ್ರೆ ಯಾವ ರೀತಿ ಹೋಗಿರ್ಬೋದು, ಎರಡು ರೀತಿನೂ ದೂರ ಹೋಗ್ಬೋದು. ಸೊ ಅದಿಲ್ಲ. ಅಂದ್ರೆ ಓವರ್ ಆಲ್ ಸಿನಿಮಾದಲ್ಲಿ ಒಬ್ಬ ಮನುಷ್ಯನ ಜರ್ನಿನ ಹೇಳಕ್ ಹೊರಟಿದ್ದೀರಾ ಅನ್ಸುತ್ತೆ. ಯಾವ ತರದ ಫೇಸ್ ಗಳನ್ನ ನೀವು ಓಪನ್ ಮಾಡ್ತೀರಾ ಅಂತ ಸಿನಿಮಾದಲ್ಲಿ? ಅದೇ ನಾನು ಹೇಳಿದ್ನಲ್ಲ ಅವಾಗ್ಲೇ, ಆಕ್ಟಿವ್ ಪಾರ್ಟಿಸಿಪೆಂಟ್ ಆದಾಗ ಏನಾಗುತ್ತೆ, ನಮ್ಗೆ ಸೊಸೈಟಿದು ಕೆಲವೊಂದು ರಿಯಾಲಿಟೀಸ್ ಹೊಡಿಯೋಕ್ ಶುರು ಆಗುತ್ತೆ, ಮಕ್ಕದ ಮೇಲೆ ಹೊಡಿಯುತ್ತೆ ಸೊಸೈಟಿ. ನಾವ್ ಏನೇನೋ ಆಶಾ ಗೋಪುರಗಳನ್ನ, ಸೊಸೈಟಿ ಅಂದ್ರೆ ಹಿಂಗೆ, ದೇವ್ರು ಅಂದ್ರೆ ಇದು, ಒಂದು ಸಂಬಂಧ ಅಂದ್ರೆ ಇದು ಅಂತ ತಲೆನಲ್ಲಿ ಕಾಲೇಜಲ್ಲಿ ಇದ್ದಾಗ್ಲೂ ಅಷ್ಟು ಬರ್ತಾ ಇರುತ್ತೆ. ನಾವು ಸೊಸೈಟಿದ ಆಕ್ಟಿವ್ ಪಾರ್ಟಿಸಿಪೆಂಟ್ ಆದಾಗ ಏನಾಗುತ್ತೆ, ಇದಲ್ವಾ ಉಪೇಂದ್ರ ಪಿಕ್ಚರ್ ನೋಡ್ದಂಗ ಆಗ್ಬಿಡುತ್ತೆ, ಉಪ್ಪಿ ಸರ್ದು ಉಪೇಂದ್ರ ಅಥವಾ ಸಿನಿಮಾ ನೋಡ್ದಂಗ ಆಗ್ಬಿಡುತ್ತೆ. ಸೊಸೈಟಿ ಇಷ್ಟು ಒಂಥರ ಬೆತ್ತಲಾಗಿ ಇಷ್ಟು ಕೆಟ್ಟದಾಗಿರುತ್ತಾ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಅವಾಗ ನಮ್ಗೆ ಸಖತ್ ಡಿಸ್ಟರ್ಬ್ ಆಗಕ್ ಶುರು ಆಗ್ಬಿಡ್ತಾರೆ. ಆ ಡಿಸ್ಟರ್ಬ್ ಆದಾಗ ನಾವು ವಾಪಸ್ ಕಂಪೋಸ್ ಆಗ್ಬೇಕು. ಮತ್ತೆ ನಾವು ಇಲ್ಲ, ಸೊಸೈಟಿ ಬಿಟ್ಟು ಹೋಗಂಗಿಲ್ಲ, ಜನರ ಮಧ್ಯೆನೇ ಇರ್ಬೇಕು. ಇವರೆಲ್ಲ ಇಷ್ಟು ನೀಚರು, ನಾನು ನೀಚ, ಅವರು ನೀಚರು, ಎಲ್ಲಾ ನೀಚರು ಒಟ್ಟಿಗೆ ಇರ್ಬೇಕು, ಕಷ್ಟ ಆಗ್ತಿರುತ್ತೆ. ಆ ಒಂದು ಇದಿರುತ್ತೆ, ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮಲ್ಲಿ. ಅದ್ರ ಬಗ್ಗೆ ಯಾವ್ದಾದ್ರು ಒಂದ್ ಸೀನ್ ಬಗ್ಗೆ ಯಾವ್ದಾದ್ರು ಹೇಳ್ತೀರಾ? ನಿಮ್ಗೆ ನವೀನ್ ಶಂಕರ್ ಅವರು ವಾವ್ ಅಂತ ಸರ್ಪ್ರೈಸ್ ಮಾಡಿಸಿದಂತಹ ಮೂಮೆಂಟ್? ಸಾಕಷ್ಟು ಇದೆ ಸರ್. ಆನ್ ಸ್ಕ್ರೀನ್ ತುಂಬಾ ಇದೆ, ಆಫ್ ಸ್ಕ್ರೀನ್ ಒಂದ್ ಸೀನ್ ನನ್ಗೆ ಕಟ್ ಹೇಳೋದಕ್ಕೆ ಇದು ನಾನ್ ಗದ್ಗದಿತ ಆಗಿದ್ದ ಸೀನ್ ಒಂದಿದೆ. ಅದು ಅಮ್ಮ ಮಗ ಇಬ್ರು ಮಾತಾಡ್ತಾ ಇರ್ತಾರೆ. ಆ ಸೀನ್ ಅಲ್ಲಿ ದೇವರ್ ಬೋತ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಆಕ್ಟಿಂಗ್ ಅಲ್ಲಿ. ನನಗೆ ಕಟ್ ಹೇಳಬೇಕು ಆಗ್ತಾ ಇಲ್ಲ, ಅವ್ರಿಬ್ರು ಶಾರ್ಟ್ ಸಸ್ಟೈನ್ ಮಾಡ್ತಾ ಇದ್ದಾರೆ. ನಾನು ಯೂಶಲಿ ಅಲ್ದೇ ಹೋದ್ರೂ ಶಾರ್ಟ್ ಸಸ್ಟೈನ್ ಮಾಡ್ತೀನಿ. ನನ್ನ ತಲೆಯಲ್ಲಿ ಒಂದು ಕಟ್ಟಿರುತ್ತೆ, ಕಟ್ ಆದ್ಮೇಲೆ ನಾನು ಸುಮ್ಮನೆ ಬಿಟ್ಟಿರ್ತೀನಿ, ಏನಾಗುತ್ತೆ ಆಗ್ಲಿ, ನ್ಯಾಚುರಲ್ ಕ್ಯಾರೆಕ್ಟರ್ಸ್ ಅಲ್ಲಿ. ನನ್ಗೆ ಅಲ್ಲಿ ಕಟ್ ಹೇಳ್ಬೇಕು, ಬಟ್ ನನಗೆ ಕಟ್ ಹೇಳೋಕೆ ಧ್ವನಿ ಬರ್ತಾ ಇಲ್ಲ. ನಾನು ಅಂದ್ರೆ ಅಳ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಜನ ಇವ್ನ್ ಯಾರು ನೋಡಿದವ್ರ ಏನಂತಾರ, ಹತ್ಬಿಟ್ರೆ ನಿಮ್ಮನ್ನ ನೋಡಿದ್ರೆ ನಾನು ನೋಡಿದವ್ರ ಏನಂತಾರೆ, ಇವ್ನ್ ಯಾರು ಅಳ್ತಾನೆ, ಗಂಡ್ಸಾಗ್ಬಿಟ್ಟತ್ತ. ಅದಕ್ಕೆ ನಂಗೆ ಕಟ್ ಹೇಳ್ಬೇಕು, ನಾನು ಇದು ಸ್ವಲ್ಪ ಹೋಗ್ಲಿ
ನುಂಗ್ಕೊಳ್ಳಲ್ಲ ಅಂತ ಹೇಳಿ ಅಂತ ಅದಾಗೇನೆ ಒಂದು 20-30 ಸೆಕೆಂಡ್ ದಾಟ್ಬಿಡ್ತು ಅನ್ಸುತ್ತೆ. ಆಮೇಲೆ ಇಲ್ಲ ಹೇಳಬೇಕಲ್ಲ ಅನ್ಬಿಟ್ಟು ಕಟ್ ಹೇಳಿದ. ಅದೊಂದು ನಂಗೆ ತೀರಾ ನನ್ನನ್ನೇ ಪುಷ್ ಮಾಡ್ದಂತ ಇದು. ಅಂದ್ರೆ ನಾವು ಬರಿಬೇಕಾದ್ರೆ ಒಂದು ಅನ್ಕೊಂಡಿರ್ತೀವಿ, ಅದನ್ನ ಮೀರಿ ಏನೋ ಸ್ಕ್ರೀನ್ ಮೇಲೆ ಆದಾಗ ಮ್ಯಾಜಿಕ್. ನಿಜ ಮ್ಯಾಜಿಕ್ ಅದು. ಹೌದು. ಆಮೇಲೆ ಖುಷಿನೂ ಆಗ್ಬಿಡುತ್ತೆ, ನನ್ಗೆ ಈ ತರ ಎಲ್ಲ ಆಗ್ಬಿಡ್ತಾ ಅಂತ. ಅಂದ್ರೆ ನಾನ್ ಮಾಡಿದ್ದೊಂದು ಚಿಕ್ಕ ಕೃತಿ ಅಲ್ಲ, ಹೌದು. ಅದಕ್ಕೆ ಇಷ್ಟು ಒಳ್ಳೆ ಇದು ಸಿಕ್ಬಿಡುತ್ತಾ ಅಂತ. ಅದಾಗೇನ್ ಅದು ನನಗ್ ಪರ್ಸನಲಿ ಆ ಮೊಮೆಂಟಿಗೆ ಆಗಿದ್ದು. ಅಥವಾ ನಾವು ಎಡಿಟ್ ಮಾಡ್ಬೇಕಾದ್ರೂ ಎಂಜಾಯ್ ಮಾಡ್ಕೊಂಡ್ ಮಾಡಿದೀವಿ ಅದೆಲ್ಲ ಪೋಸ್ಟಲ್ಲೂ. ಆನ್ ಸ್ಕ್ರೀನ್ ಅದನ್ನ ಅಷ್ಟೇ ಎಫೆಕ್ಟಿವ್ ಆಗಿ ನಾನು ತೋರ್ಸೋದಕ್ಕೆ ಟ್ರೈ ಮಾಡಿದೀನಿ, ಪ್ರಯತ್ನ ಪಟ್ಟಿದ್ದೀನಿ. ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಪಾಯಿಂಟ್ಗೆ ನನಗೆ ಅಲ್ಲಿಗೆ ಒಂದು ಸಮಾಧಾನ, ತುಂಬಾ ಖುಷಿ ಕೊಟ್ಟಂತ ಮೊಮೆಂಟ್. ಸಿನಿಮಾ ನೋಡಿದವ್ರು ಏನಂದಿದ್ದಾರೆ ಆಗ್ಲಿ, ಯಾರಾದ್ರೂ ನೋಡಿದಾರೆ? ಸುಮಾರು ಜನ ನೋಡಿ ಏನ್ ಹೇಳಿದಾರೆ ನೋಡಿದವ್ರು, ಏನಂತಾರೆ ಅಂತಿದೆ? ಖುಷಿ ಪಟ್ಟಿದ್ದಾರೆ. ಖುಷಿ ಖುಷಿ ಪಟ್ಟಿದ್ದಾರೆ. ಒಂದು ಕಾನ್ಸ್ಟೆಂಟ್ ಆಗಿ ಬಂದಿರೋದು ಏನು ಅಂತಂದ್ರೆ, ನನಗೆ ಅದು ಬರಿಬೇಕಾದ್ರೆ ಗೊತ್ತಿತ್ತು, ನನಗೆ ನಮ್ಮ ನಿರ್ಮಾಪಕರಿಗೂ ಮೌಂಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು, ನವೀನ್ ಸರ್ಗುನು ನಾವು ಹೇಳ್ಬೇಕಾದ್ರೆ ಅಂದ್ರೆ ನಿಮ್ಗೆ ಟ್ರೈಲರ್ ನೋಡಿದ್ರು ಗೊತ್ತಾಗುತ್ತೆ, ಟೀಸರ್ ನೋಡಿದ್ರು ಗೊತ್ತಾಗಿರುತ್ತೆ, ಇದು ಹೊಡಿ ಬಡಿ ಸಿನಿಮಾ ಅಲ್ಲ. ಹೌದು. ಸುಮ್ನೆ ಬಂದು ಯಾರು ಗೊತ್ತಾ ನಾನು ಪಂಚ್ ಡೈಲಾಗ್ ಅಲ್ಲ. ಸೊ ಒಂದು ರಿಯಾಲಿಟಿಗೆ ಹತ್ರದಲ್ಲಿರುವಂತ ಸಿನಿಮಾ ಅಂತ. ಅದನ್ನ ಫುಲ್ ಸಿನಿಮಾ ನೋಡಿದವ್ರು ಪ್ರತಿ ಸಲ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ, ಬಟ್ ನಿಮ್ಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಆತರ ಅಲ್ಲ, ಟೆಂಪ್ಲೇಟ್ ಅಲ್ವಾ ಸರ್? ಅದೇ ಒಂದಿಷ್ಟು ಇರುತ್ತಲ್ಲ ಟೆಂಪ್ಲೇಟ್ಸ್, ಅದಿಲ್ಲ ಅಲ್ವಾ? ಪರವಾಗಿಲ್ಲ ಸರ್, ಅದ್ ನಮಗ್ ಬರಿಬೇಕಾದ್ರೆ ಗೊತ್ತಿರುತ್ತೆ. ಅಂದ್ರೆ ಬ್ಯಾಕ್ ಲೈಟ್ ಅಲ್ಲಿ ಹೀರೋ ಹಿಂಗ್ ತಿರುಗಿ ನೋಡೋದು, ಹೀರೋ ಹೊಡೆದಾಗ ಎಲ್ಲ ಹಿಂಗ್ ಬೌನ್ಸ್ ಆಗೋದು, ಅದೆಲ್ಲ ಇಲ್ಲ. ಸೊ ಅಲ್ಲಿ ಲಿಮಿಟೇಷನ್ಸ್ ಅಂತ ಕರೀತಾರೋ ಅಥವಾ ಏನಂತಾರೆ, ಇಟ್ಸ್ ಅ ಪಾಸಿಟಿವ್ ಸೈಡ್ ಆಫ್ ಇಟ್ ಅಂತಾರೋ ಗೊತ್ತಿಲ್ಲ. ಬಟ್ ಈ ರಿವ್ಯೂ ಒಂದು ಬಂದಿದೆ, ಚೆನ್ನಾಗಿದೆ, ಬಟ್ ಫೈಟ್ ಇಲ್ವಲ್ಲ. ನಾನು ಅವಾಗ ಹೇಳ್ತೀನಿಲ್ಲ, ಫೈಟ್ ಇದೆ, ಅವಾಗ್ಲೇ ಹೇಳ್ದಂಗೆ ಫಿಸಿಕಲ್ ಫೈಟ್ ಇಲ್ಲ, ಮೆಂಟಲಿ ಒಂದು ಫೈಟ್ ಇರುತ್ತಲ್ಲ, ಅದಿದೆ. ನೋಡಿದವರು ಏನಂತಾರೆ ಅನ್ನುವಂತ ಒಂದಿಷ್ಟು ಭಯ ನಿಮ್ಮಲ್ಲೂ ಇರುತ್ತೆ. ಡೆಫಿನೆಟ್ಲಿ ನೋಡಿದವ್ರು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಆಡಿಯನ್ಸ್ ಜಡ್ಜ್ಮೆಂಟ್ ನ ನಾವ್ ಯಾವಾಗ್ಲೂ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ನಿಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಆಡಿಯನ್ಸ್ಗೆ, ಏನ್ ಹೇಳ್ತೀರಾ ಅಂತ? ನಾನು BTS ಗೂ ಅದೇ ಹೇಳಿದ್ದೆ, ಅಂದ್ರೆ 2 ತರ ಸಿನಿಮಾ ಇರುತ್ತೆ. ಒಂದು 2 ತರ ಡಿಸ್ಕಷನ್ ಇರುತ್ತೆ. ಒಂದ್ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು, ಅದನ್ನ ನಾವು ಮಾಡಿರ್ತೀವಿ. ಅಂದ್ರೆ ನೀವು ಬಿಹೈಂಡ್ ದ ಕ್ಯಾಮ್ರಾ ಮಾಡಿರ್ತೀರ, ಫ್ರೆಂಡ್ಸ್ ಜೊತೆ ಎಲ್ಲ ಕೂತ, ಮಾಮ ಸಿನಿಮಾ ನೋಡಿದೆ ಭಾರಿ ಖರಾಬ್ ಆಗಿತ್ತು ಗುರು. ಇನ್ನೊಂದು ನನಗಿಷ್ಟ ಆಯ್ತು ನನಗಿಷ್ಟ ಆಗಿಲ್ಲ ಅನ್ನೋ ಸಿನಿಮಾ. ಸೊ ಹಾಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ, ಅದು ನಮ್ಮ ಅಭಿರುಚಿಗೆ ಬಿಟ್ಟಿದೆ. ನನಗೆ ಕೆಲವೊಮ್ಮೆ ಮಸಾಲೆ ಇದ್ರೆ ನನಗೆ ಪರ್ಸನಲಿ ಒಂದ್ಸಲ ಇಷ್ಟ ಆಗುತ್ತೆ, ಕೆಲವೊಂದ್ಸಲ ತೀರಾ ಮಸಾಲೆ ಇದ್ಬಿಟ್ರೆ ಯಾಕಪ್ಪ. ಸೊ ನನ್ನ ಅಭಿರುಚಿಗೆ ತಕ್ಕಂಗೆ ಅದು ಇಷ್ಟ ಆಗುತ್ತೆ. ಬಟ್ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ. ಬಟ್ ನೀವ್ ಹೇಳ್ದಂಗೆ ಅದೊಂದು ಆಂಗ್ಸೈಟಿ ಇದೆ, ಭಯ ಅನ್ನೋದಕ್ಕಿಂತ ಆಂಗ್ಸೈಟಿ ಇದೆ, ಉತ್ಸುಕತೆ ಇದೆ. ನೋಡಿದವ್ರು ಏನಂತಾರೆ, ಸೊ ದಟ್ ನಮ್ಗುನು ಮುಂದಕ್ಕೆ ಬರಿತಾ ಇರೋದು ಏನಾಗುತ್ತೆ, ಅಥವಾ ಈ ಸಿನಿಮಾದಲ್ಲಿ ಪಾಪ ನಿರ್ಮಾಪಕರಿಗೆ ಹೇಗಾಗುತ್ತೆ. ಬಟ್ ಒಳ್ಳೆ ಸಿನಿಮಾ ಅಂತೂ ಖಂಡಿತ ಮಾಡಿದ್ವಿ ಅದೊಂದು. ಯಾಕಂದ್ರೆ ಅವರು ಪ್ರಾಜೆಕ್ಟ್ ಅಲ್ಲಿ ಬಂದಿದ್ದಾರೆ ಅಂದಾಗ್ಲೇ ಒಂದು 50% ಆಡಿಯನ್ಸ್ ಒಳ್ಳೆ ಸಿನಿಮಾನೇ ಮಾಡಿರ್ತಾರೆ ಅನ್ನೋ ನಂಬಿಕೆ ಇದ್ದೇ ಇರುತ್ತೆ. ಸೊ ಆ ಧೈರ್ಯದಲ್ಲೇ, ಆ ನಂಬಿಕೆ ಮೇಲೆ ಥಿಯೇಟರ್ ಬರ್ತಾರೆ. ಬಟ್ ಅದೇ ಅವ್ರ ಪಾಪ ಅವ್ರ ಮೇಲೂ ಅಷ್ಟು ಹೋಪ್ಸ್ ಇರ್ಬೇಕಾದ್ರೆ ಕಾಪಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಆಸ್ ಮೇಕರ್ಸ್. ಆಮೇಲೆ ಯಾರೋ ಬಂದ್ಬಿಟ್ಟು ನವೀನ್ ಅವ್ರು ಇಷ್ಟು ವರ್ಷ ಚೆನ್ನಾಗ್ ಮಾಡಿದ್ರು, ಇವ್ನ ಯಾರು ಗುರು ಮಾಡ್ಬಿಟ್ಟ. ಸೊ ಆ ಜವಾಬ್ದಾರಿನ ನಮ್ಮ ಶಕ್ತಿನಲ್ಲಿ ನಮ್ಮ ಎಷ್ಟು ಸಾಧ್ಯನೋ ಅಷ್ಟನ್ನ ಕಾಪಾಡೋಕೆ ಪ್ರಯತ್ನ ಮಾಡ್ತೀವಿ. ಶುಭಂ, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಒಳ್ಳೆ ಪ್ರಶಂಸೆ ಬರಲಿ, ಮತ್ತಷ್ಟು ಇದಕ್ಕಿಂತಲೂ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಸ್ ಗಳು ಮತ್ತೆ ಈ ಕಾಂಬಿನೇಷನ್ ಆದ್ರೆ ಮತ್ತೆ ಮಾಡ್ತಾ ಇರಿ. ಒಳ್ಳೇದಾಗಿ. ಥ್ಯಾಂಕ್ ಯು.